ಮಳೆ ಬರದಿಂದ ಕಂಗೆಟ್ಟ ರಾಜ್ಯದ ಜನತೆಗೆ ಇದೀಗ ಶುಭ ಸುದ್ದಿ. ಕೃಷಿ ಕೆಲಸಕ್ಕಿಳಿದಿರುವ ರಾಜ್ಯದ ರೈತರಿಗೆ ಸಿಹಿ ಸುದ್ದಿ ಲಭ್ಯ ಆಗ್ತಾ ಇದೆ. ಯಾಕಂದ್ರೆ ಮಳೆ ಆಗ್ತಾ ಇಲ್ಲ, ಮಳೆ ಬರ್ತಾ ಇಲ್ಲ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಂತ ರೈತರಿಗೆ ಶುಭ ಸುದ್ದಿ ಅಂತ ಹೇಳಬಹುದು. ಇನ್ನು ಮುಂದೆ ಮಳೆ ಕೊರತೆ ಆಗೋದಿಲ್ಲ, ಮಳೆ ಸರಿಯಾಗಿ ಸುರಿಯುತ್ತೆ ಅನ್ನುವಂಥದ್ದು ಹವಾಮಾನ ಇಲಾಖೆ ಕೊಟ್ಟಿರುವಂತ ಸೂಚನೆ. ಕೃಷಿ ಕೆಲಸಕ್ಕಿಳಿದಿರುವ ರಾಜ್ಯದ ರೈತರಿಗೆ ಸಿಹಿ ಸುದ್ದಿ. ಬಿಡುವು ನೀಡಿದ್ದ ಮಳೆ ರಾಯನಿಂದ ಮತ್ತೆ ಅಬ್ಬರ. ಬೆಂಗಳೂರು ಸೇರಿ ಎಲ್ಲಾ ಜಿಲ್ಲೆಗಳಲ್ಲೂ ವರ್ಷಧಾರೆ. ಮಳೆ ಕುರಿತು ಹವಾಮಾನ ಇಲಾಖೆಯಿಂದ ಬಿಗ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಮಳೆ ಬರದಿಂದ ಕಂಗೆಟ್ಟ ರಾಜ್ಯದ ಜನತೆಗೆ ಶುಭ ಸುದ್ದಿ. ಕೃಷಿ ಕೆಲಸಕ್ಕಿಳಿದಿರುವ ರಾಜ್ಯದ ರೈತರಿಗೆ ಸಿಹಿ ಸುದ್ದಿ. ಗ್ಯಾಪ್ ಕೊಟ್ಟಂತ ಮಳೆರಾಯ ಮತ್ತೆ ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ. ಬೆಂಗಳೂರು ಸಿಟಿ ಸೇರಿದಂತೆ ಎಲ್ಲ ಜಿಲ್ಲೆಗಳಲ್ಲೂ ವರ್ಷಧಾರೆ. ಎಸ್, ಮಳೆನೇ ಆಗ್ತಾ ಇಲ್ಲಪ್ಪ, ಬೆಳೆ ಹೇಗೆ ಬೆಳೆಯೋದು, ಬಿತ್ತನೆ ಕಾರ್ಯ ಮಾಡಬೇಕು. ಕೆಲವೊಂದಿಷ್ಟು ರೈತರು ಬಿತ್ತನೆಯನ್ನೇ ಮಾಡ್ಕೊಂಡಿರಲಿಲ್ಲ, ಬಿತ್ತನೆ ಮಾಡಿರುವಂಥ ಬೆಳೆ ಚಿಗುರು ಹೊಡಿತಾ ಇರಲಿಲ್ಲ, ನೀರಿಲ್ಲ ಅನ್ನುವಂಥ ಕಾರಣದಿಂದಾಗಿ. ಬಟ್ ಇದೀಗ ಮಳೆ ಅದೆಲ್ಲದಕ್ಕೂ ಕೂಡ ಶುಭ ಸುದ್ದಿಯನ್ನು ತಂದುಕೊಡ್ತಾ ಇದೆ. ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಅಬ್ಬರಿಸಲಿದ್ದಾನೆ ವರುಣ. ಗುಡುಗು ಸಿಡಿಲು ಬಿರುಗಾಳಿ ಸಹಿತ ಭಾರೀ ಮಳೆ ಸಾಧ್ಯತೆ. ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಭಾರೀ ಮಳೆಯ ಸೂಚನೆ. ಭಾರೀ ಗಾಳಿ ಮಳೆಯಿಂದ ಪ್ರವಾಹ ಪ್ರಕೋಪ ಸಾಧ್ಯತೆ. ಸಾರ್ವಜನಿಕರು ಮತ್ತು ಪ್ರಯಾಣಿಕರಿಗೆ ಇಲಾಖೆಯಿಂದ ಎಚ್ಚರಿಕೆಯನ್ನ ನೀಡಲಾಗಿದೆ. ಇಂದಿನಿಂದ 3 ದಿನಗಳವರೆಗೆ ಜೋರಾಗಲಿದೆ ವರುಣಾರ್ಭಟ. ಕರಾವಳಿ ಮತ್ತು ಮಲೆನಾಡಿನಲ್ಲಿ ಜೋರಾಗಿರುತ್ತೆ ಮಳೆಯ ಅಬ್ಬರ. ಉತ್ತರ ಕನ್ನಡ ಮತ್ತು ಉಡುಪಿಯಲ್ಲಿ ಭಾರೀ ಮಳೆಯ ಸಾಧ್ಯತೆ ಇದೆ. 2 ಜಿಲ್ಲೆಗಳಲ್ಲಿ ಧಾರಾಕಾರ ಮಳೆಯಾಗುವ ಮುನ್ಸೂಚನೆ. ಉತ್ತರ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಉಳಿದ ಎಲ್ಲಾ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ. ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಅಬ್ಬರಿಸಲಿದ್ದಾನೆ ವರುಣ. ಕರ್ನಾಟಕದಲ್ಲಿ ಮಳೆಯ ಅಭಾವ ಎಷ್ಟಾಗಿತ್ತು ಅಂತ ಅಂದ್ರೆ, ಸುಮ್ಮನೆ ರೈತರು ಭೂಮಿಯನ್ನು ಹದಗೊಳಿಸಿ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ರು, ಏನ್ ಮಾಡೋದಕ್ಕೆ ಅಸಹಾಯಕರಾಗಿ ಕೂತ್ಕೊಂಡ್ಬಿಟ್ಟಿದ್ರು, ಹಾಗಾಗಿತ್ತು. ಬಟ್ ಇದೀಗ ನೋಡಿ, ಮಳೆಯ ಆರ್ಭಟ ಜೋರಾಗಲಿದೆ. ಇಂದಿನಿಂದ 3 ದಿನಗಳ ಕಾಲ ಮಳೆ ಜೋರಾಗಿ ಸುರಿಯುತ್ತೆ ಬಹುತೇಕ ಎಲ್ಲ ಜಿಲ್ಲೆಗಳಲ್ಲೂ. ಈಗ ಕರಾವಳಿ ಮಲೆನಾಡು ಭಾಗದಲ್ಲಿ ಆರೆಂಜ್ ಅಲರ್ಟ್ ಘೋಷಣೆಯನ್ನ ಮಾಡಿದ್ರೆ, ಉಳಿದಂಥ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಸೊ ಹಾಗಾಗಿ ಎಲ್ಲೆಡೆ ಕೂಡ ಮಳೆ ಆಗುವಂಥದ್ದು. ಬಿತ್ತನೆಗೆ ಎಲ್ಲ ರೈತರು ಸಜ್ಜಾಗಿ ರೆಡಿಯನ್ನ ಮಾಡಿಟ್ಕೊಳ್ಳಿ, ಬಿತ್ತನೆ ಕಾರ್ಯನ ಆರಂಭಗೊಳಿಸಿ. ಮಳೆರಾಯ ದಯೆ ತೋರಿದ್ದಾನೆ ಕೊನೆಗೂ ಕೂಡ. ಈಗ ನೋಡಿ, ಜುಲೈಯಿಂದ ಆಗಸ್ಟ್ವರೆಗೂ ಬಿತ್ತನೆಗೆ ಅವಕಾಶ ಇರುತ್ತೆ ರೈತರಿಗೆ. ಒಂದು ಒಳ್ಳೆ ದಿನ ಬಿತ್ತನೆಗೆ ಅಂತ. ಸೊ ಈ ಕಾಲಾವಕಾಶದಲ್ಲಿ ಬಿತ್ತನೆಯನ್ನ ಮಾಡ್ಕೊಂಡ್ರೆ ಮುಂದೆ ಬೆಳೆ ಸರಿಯಾದ ಸಮಯಕ್ಕೆ ಕೈ ಹಿಡಿಯುತ್ತೆ ಅನ್ನುವಂಥದ್ದು. ಆದಷ್ಟು ಸ್ಟಾರ್ಟಿಂಗಲ್ಲಿ ಅಲ್ಪಾವಧಿ ಬೆಳೆಗೆ ಮೊರೆ ಹೋಗುವಂಥದ್ದು ಒಳಿತು ಅಂತ ರೈತರಿಗೆ ಹೇಳ್ಬೋದು. ಮಳೆ ಈಗ ಚೆನ್ನಾಗಿ ಸುರಿತಾ ಇದೆ, ಈಗ ಆಗ್ಬಿಡ್ತಾ ಇದೆ ಅಂತ ವಾರ್ಷಿಕ ಬೆಳೆಗಳನ್ನು ಹಾಕ್ಕೊಂಡು ಮುಂದಿನ ದಿನಗಳಲ್ಲಿ ಈ ಮಳೆಯ ಕೊರತೆ ಏನಾದರೂ ಮತ್ತೆ ಕಾಣಿಸ್ಕೊಂತು ಅಂತ ಅಂದಾಗ, ಅಥವಾ ಬೇಕಾದಷ್ಟು ಪ್ರಮಾಣದಲ್ಲಿ ಮಳೆ ಸುರಿದಿಲ್ಲ ಅಂತ ಅಂದಾಗ ವಾರ್ಷಿಕ ಬೆಳೆಯನ್ನ ನಿಭಾಯಿಸೋದು ಕಷ್ಟ ಆಗುತ್ತೆ. ಹಾಗಾಗಿ ಅಲ್ಪಾವಧಿ ಬೆಳೆಗೆ ಮೊರೆ ಹೋಗುವಂಥದ್ದು. ವಾರ್ಷಿಕ ಬೆಳೆಯನ್ನ ಬೆಳ್ಕೊಂಡ್ರೂ ಸಹಿತ ಸಮಗ್ರ ಕೃಷಿಯತ್ತ ಮೊರೆ ಹೋದ್ರೆ ಮತ್ತಷ್ಟು ಲಾಭವನ್ನ ಪಡೆದುಕೊಳ್ಬಹುದು ರೈತರು. ಈಗ ಕಬ್ಬು ಆಗಿರ್ಬೋದು ಅಥವಾ ಅಡಿಕೆ ಆಗಿರ್ಬೋದು, ಯಾವುದೋ ವಾರ್ಷಿಕ ಬೆಳೆಯನ್ನ ಬೆಳ್ಕೊಂಡು ಮಿಡಲ್ ಕ್ರಾಪ್ ಆಗಿ ಸಮಗ್ರ ಕೃಷಿಯನ್ನ ಮಾಡ್ಕೊಂಡು ಅಲ್ಪಾವಧಿ ಬೆಳೆಗಳನ್ನ ಬೆಳ್ಕೊಳ್ಳೋದು ಒಳಿತು. ರೈತರ ಲಾಭದಾಯಕ ಆಗುತ್ತೆ, ಲಾಭವನ್ನು ಕೂಡ ಪಡೆದುಕೊಳ್ಬೋದು. ಏನು ಬಿತ್ತನೆಗೆ ಅಂತ ಖರ್ಚು ಮಾಡಿರ್ತಾರೋ ಆ ಖರ್ಚನ್ನ ಪಡೆದುಕೊಳ್ಬಹುದು.